ಈಗ ವಟಸಾವಿತ್ರಿ ಕಥೆ ಓದ್ತೀನಿ. ಅರಮನೆಯ ಅಂದ ಆನಂದಗಳನ್ನು 100 ಪಟ್ಟು ಹೆಚ್ಚಿಸಿದ ಆ ಬಾಲೆ ಸಾವಿತ್ರಿ ಆಟವಾಡುತ್ತಾ ವಿದ್ಯೆ ಕಲಿಯುತ್ತಾ ನೋಡುತ್ತಿದ್ದಂತೆಯೇ ದೊಡ್ಡವಳಾಗಿಯೇ ಬಿಟ್ಟಳು. ವಿವಾಹದ ತಯಾರಿಗಳೆಲ್ಲ ನಡೆದಿರಲು ಅಲ್ಲಿಗೆ ಬಂದ ತ್ರಿಲೋಕ ಸಂಚಾರಿ ನಾರದ ಮಹರ್ಷಿಗಳು ಘೋರವಾದ ಮತ್ತು ಆತಂಕಕಾರಿಯಾದ ಸುದ್ದಿಯೊಂದನ್ನು ಸಾವಿತ್ರಿಯ ಬಳಿ ಹೇಳಿದರು. ಅದೇನೆಂದರೆ, ಮದುವೆಯಾಗಿ ಸರಿಯಾಗಿ 1 ವರ್ಷ ಪೂರ್ತಿಯಾಗುವ ದಿನವೇ ಸತ್ಯವಾನ ಅಸುನೀಗಲಿದ್ದಾನೆ ಎಂಬುದಾಗಿ. ಇದನ್ನು ಕೇಳಿದ ಅಶ್ವಪತಿಗೂ ದಿಗ್ಭ್ರಮೆ. 1 ವರ್ಷದಲ್ಲಿ ಗಂಡ ಸಾಯಲಿದ್ದಾನೆ ಎಂಬ ಕಠೋರ ಸತ್ಯವನ್ನು ತನ್ನ ಹೊಟ್ಟೆಯಲ್ಲಿ ಹಾಕಿಕೊಂಡು ಸಂತೃಪ್ತ ಭಾವದಿಂದಲೇ ದಿನ ಕಳೆಯುತ್ತಿದ್ದಳು. ದುಗುಡ ಪಶ್ಚಾತ್ತಾಪಗಳನ್ನಾದರೂ ಅವಳು ಯಾವತ್ತೂ ತೋರಿಸಿಕೊಳ್ಳಲಿಲ್ಲ. ಆ ಸತಿಪತಿಯರು ಆಗ ಒಂದು ದೊಡ್ಡ ಆಲದ ಮರದ ಕೆಳಗೆ ಬಂದಿದ್ದರು. ಅಲ್ಲೇ ಕುಳಿತ ಸಾವಿತ್ರಿ ತನ್ನ ತೊಡೆಯ ಮೇಲೆ ತಲೆಯನ್ನಿಟ್ಟು ಮಲಗುವಂತೆ ಸತ್ಯವಾನನಿಗೆ ಹೇಳಿದಳು. ಏಕಾಏಕಿ ನಿಸ್ತೇಜನಾದ ಸತ್ಯವಾನ ಒಂದು ರೀತಿ ನರಳಲಾರಂಭಿಸಿದ. ನಿಗದಿತ ವೇಳೆಗೆ ಅವನ ಪ್ರಾಣ ಪಕ್ಷಿ ಹಾರಿ ಹೋಗುವುದಕ್ಕೂ ಆಗ ಅಲ್ಲೊಂದು ಕರಾಳ ಆಕೃತಿ ಗೋಚರಿಸುವುದಕ್ಕೂ ಸರಿಹೋಯಿತು. ಅದು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಯಮಧರ್ಮರಾಯ. ತನ್ನ ಕೈಯಲ್ಲಿನ ಪಾಶದಿಂದ ಸತ್ಯವಾನನ ಆತ್ಮವನ್ನು ಎಳೆದುಕೊಂಡು ದಕ್ಷಿಣ ದಿಕ್ಕಿಗೆ ಹೊರಟೇ ಬಿಟ್ಟ ಯಮ. ಅವನನ್ನೇ ಹಿಂಬಾಲಿಸಿದಳು ಸಾವಿತ್ರಿ. ತನ್ನ ಹಿಂದೆಯೇ ಬರುತ್ತಿರುವ ನಾರಿಯನ್ನು ಕಂಡು ಯಮನಿಗೆ ಆಶ್ಚರ್ಯ. ನೀನು ಬರುವಂತಿಲ್ಲ, ನಿನ್ನ ಪತಿಯ ಪ್ರಾಣವನ್ನಷ್ಟೇ ತೆಗೆದುಕೊಂಡು ಹೋಗಲು ನಾನು ಬಂದಿರುವುದು, ನೀನು ಹಿಂತಿರುಗು ಎಂದು ಅವನು ಸಾವಿತ್ರಿಯನ್ನು ಎಚ್ಚರಿಸಿದ. ಏನೇನೋ ವರಗಳ ಆಮಿಷ ತೋರಿಸಿದರೂ ಸಾವಿತ್ರಿ ಕೇಳುತ್ತಿದ್ದುದು ಒಂದೇ, ಸತ್ಯವಾನ ಮತ್ತೆ ಬದುಕಬೇಕು, ಇಲ್ಲವಾದಲ್ಲಿ ತಾನೂ ಸತ್ತು ಅವನ ಸಹಭಾಗಿಯಾಗಿ ಸ್ವರ್ಗ ಸೇರುವೆ ಎಂದು. ಸಾವಿತ್ರಿಯ ನಿರ್ಮಲವಾದ ಪತಿಭಕ್ತಿ ಎದುರು ಯಮ ಕುಬ್ಜನಾದ ಎಂಬಲ್ಲಿಗೆ ವಟಸಾವಿತ್ರಿ ಕಥೆ ಸಂಪೂರ್ಣ ಆಯಿತು. ಎಂಥ ಪತಿವ್ರತೆ, ಹೆಂಡತಿ ಇದ್ರೆ ಹೀಗಿರ್ಬೇಕು. ಡರ್ಲಿಗೋ ನೀನಿದೆಯಾ, ನಾನು ನೆಗಡಿ ಬಂದರೂ ಮಾತ್ರೆ ಕೊಡಲ್ಲ. ಏ ಹುಡುಗಿ, ಮಂಗಳಾರತಿ ಮಾಡು. ದೇವ್ರೆ, ಇದು ನನ್ನ ಮತ್ತು ಅಮೂಲ್ ಬೇಬಿ ಮೊದಲನೇ ಭೀಮ್ ಅಮಾವಾಸ್ಯೆ. ಪ್ರತಿ ವರ್ಷವೂ ನಾನು ಮತ್ತು ನನ್ನ ಗಂಡ ಖುಷಿಯಿಂದ ಈ ಹಬ್ಬ ಮಾಡೋ ಥರ ಆಶೀರ್ವಾದ ಮಾಡು. ಪೂಜೆಗೆಲ್ಲ ತಯಾರಿ ಆಗಿದೆಯೋ ಇಲ್ಲ ಅದನ್ನು ನೆನಪಿಸ್ಬೇಕೋ? ರೆಡಿ ಇದೆ ಸೀತಮ್ಮ, ಎಲ್ಲ ಸಿದ್ಧವಾಗಿದೆ ಕಡೆ. ನಿಮ್ಮನ್ನು ಕೇಳಿದ್ನೇನ್ರಿ ನಾನು? ಡರ್ಲಿಗೋ, ನೀನು ಇವತ್ತು ನನ್ನ ಪಾದ ಪೂಜೆ ಮಾಡ್ತೀಯಾ? ಬಾಲಾ, ಬಾಲಾ, ಬೇಗ ಬಾ. ಬಾ ಕೂತ್ಕೋ. ಬೇಬಿ, ನಿಜ
ನಿಜವಾಗ್ಲೂ ನೀನು ಇದನ್ನೆಲ್ಲ ಮಾಡ್ತಿದ್ಯಾ? ನನಗೊಂಥರ ಆಗ್ತಿದೆ. ಇದೆಲ್ಲ ಬೇಡ ಪ್ಲೀಸ್ ಬೇಬಿ. ಬಾಲ ಸುಮ್ಮನೆ ಕೂತ್ಕೋ. ನಾನು ನಿನ್ನ ಪಾದ ಪೂಜೆ ಮಾಡಿದೆ, ಮತ್ತಾರು ಮಾಡ್ತಾರೆ? ನಾನೇನು ದಿನ ಮಾಡ್ತೀನ? ವರ್ಷಕ್ಕೊಂದ್ಸಲ ಬರೋ ಹಬ್ಬ, ಅದನ್ನು ಮಾಡಬಾರ್ದಾ? ನೀನು ಸುಖವಾಗಿರ್ಬೇಕು ಅಂದರೆ ಹೆಂಡತಿಯಾಗಿ ನಾನು ಇದನ್ನೆಲ್ಲ ಮಾಡಲೇಬೇಕು. ನಾನು ಖುಷಿಯಾಗಿರಬೇಕು ಅಂತ ನೀನು ಆಸೆ ಪಡ್ತಿದ್ಯಾ ಬೇಬಿ? ಇಲ್ವಾ ಮತ್ತೆ? ನೀನು ಚೆನ್ನಾಗಿದ್ರೇ ನಾನು ಚೆನ್ನಾಗಿರೋದು. ನಿನಗಿವಾಗ ಕಟ್ತಿರೋ ದಾರನ ಚಾಟಿ ಮಾಡಿಕೊಂಡು ಬುಗ್ರಿ ಥರ ಆಡಿಸ್ತೀನಿ. ಅತ್ತೆ, ಇವಳು ಗಂಡನ ಮರ್ಯಾದೆನೇ ಕೊಡಲ್ಲ, ಅದರಲ್ಲಿ ಬೇರೆ ಪಾದ ಪೂಜೆ ಅಂತೆ. ಇನ್ನೂ ಏನು ಅವತಾರ ನೋಡ್ಬೇಕು ಇವಳ್ದು. ಹಣೆಯಲ್ಲಿ ಇರುವುದು ಕುಂಕುಮ ರಾಶಿ ಅಮ್ಮ, ಹಣೆಯಲ್ಲಿ ಅತ್ತೆ, ಸತ್ಯನ ಮನೆಯಲ್ಲೂ ಭೀಮ್ನ ಅಮಾವಾಸ್ಯೆ ಮಾಡ್ತಿರ್ಬೋದಲ್ವಾ? ಇದೇನು ಜಾನಕಿ ಹೀಗಂತೀಯ? ಅಲ್ಲಿ ಹಿರಿ ಜೋಡಿ ಇದೆ, ಕಿರಿ ಜೋಡಿಗಳಿದೆ. ಓ, ಎಷ್ಟು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೋ. ಅವ್ರ ಮನೇಲಿ ಈ ಹಬ್ಬ ಜೋರಾಗಿ ಮಾಡ್ತಾರೆ. ಅಜ್ಜಿ, ಎಷ್ಟು ಜೋರಾಗಿ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯವಾಗಿರ್ತಾರೆ ಅನ್ನೋದು ಮುಖ್ಯ. ನನ್ನ ಗಂಡ ಮೋಸ್ಗಾರನೇ ಇರ್ಬೋದು, ಸುಳ್ಳನೇ ಇರ್ಬೋದು, ಆದರೂ ಪ್ರೀತಿಗೆ ಯಾವತ್ತೂ ಕೊಡ್ತೇನೆ ಇಲ್ಲ. ನಾನಂದರೆ ಸಾಯ್ತಾನೆ. ದಿವ್ಯಾ, ಈಗ ಸತ್ಯನು ಕಾರ್ತಿಕ್ಕು ಎಷ್ಟು ಅನ್ಯೋನ್ಯವಾಗಿದ್ದಾರೆ ಗೊತ್ತಾ? ನೀನು ನೋಡಬೇಕು, ನಿನ್ನ ಕಣ್ಣೇ ಹಿಂಗೋಗುತ್ತೆ. ನಾವು ಅದಕ್ಕಿಂತ ಜೋರಾಗಿ ಬಾಳ್ ತೋರ್ಸೋಣ ಬೇಬಿ, ಸರಿನಾ? ಬೇಬಿ, ಪೂಜೆ ಎಲ್ಲ ಆಯ್ತಲ್ಲ, ಆಶೀರ್ವಾದ ತಗೊಳ್ಳೋಣ. ಅಮ್ಮ, ನೀನಿವತ್ತು ರಾಣಿ ಥರ ಇರು, ನಾನೇ ತಿಂಡಿ ಮಾಡ್ತೀನಿ, ಓಕೆನಾ? ಅಜ್ಜಿ, ದಿವ್ಯಾ ಈ ರೇಂಜಿಗೆ ಚೇಂಜ್ ಆಗಿದ್ದಾಳೆ ಅಂದರೆ ಏನಾದರೂ ಸ್ಕೀಮಾ? ಏನೋಪ್ಪ, ನನಗೂ ಅದೇ ಅನುಮಾನ ಅಂದರೆ ಯಾವುದಕ್ಕೂ ಬೇ ಕೇರ್ಫುಲ್ಲ.
ದೀರ್ಘ ಸುಮಂಗಲಿ ಭವ. ವರ್ಷ ವರ್ಷ ಪೂಜೆ ಮಾಡಿಸ್ಕೊಳ್ಳೋ ಸೌಭಾಗ್ಯ ನನಗೆ ಸಿಗಲಿ. ದೀರ್ಘ ಸುಮಂಗಲಿ ಭವ. ಯಾಕೋ ಏನಾಯ್ತು? ಇನ್ನೇನು ಚಿಕ್ಕಪ್ಪ, ಸತ್ಯನ ಈ ಥರ ನಾನು ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಹೆಂಗಿದ್ಲು ನಮ್ಮ ಕೇಳಿ ಬೇಬಿ, ಹೆಂಗಾಗೋಗಿದ್ದಾಳೆ. ನನ್ನ ಪಾದ ಪೂಜೆ ಎಲ್ಲ ಇವಳು ಮಾಡ್ತಾ ಇದ್ದಾಳೆ. ಇವಳು ಕಷ್ಟಪಡೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ಹೆಲೋ, ನಾನೇನು ಕಷ್ಟಪಟ್ಟು ಮಾಡ್ತಿಲ್ಲ, ಇಷ್ಟಪಟ್ಟೆ ಮಾಡ್ತಾ ಇದ್ದೀನಿ. ನೀನೇನೇ ಹೇಳು ಸೀತಾ, ನಿನ್ನ ಉತ್ತರಾಧಿಕಾರಿ ಸರಿಯಾಗಿ ತಯಾರಾಗ್ತಾ ಇದ್ದಾಳೆ. ಇನ್ನೊಂದು ವಿಷಯ, ಪ್ರತಿ ಹೆಂಗಸರು ತಮ್ಮ ಗಂಡಂದ್ರೆ ಚೆನ್ನಾಗಿರಲಿ, ದೀರ್ಘಾಯುಷಿಗಳಾಗಲಿ ಅಂತ ಪ್ರತಿ ವರ್ಷ ಭೀಮನ ಅಮಾವಾಸ್ಯೆ ಮಾಡ್ತಾರೆ. ನಮಗಳಿಗೋಸ್ಕರ ಎಷ್ಟೆಲ್ಲ ಪೂಜೆ ವ್ರತ ಮಾಡ್ತಾರೆ ಅಂತೀನಿ. ಆದರೆ ಯಾವತ್ತಾದರೂ ನಾವು ನಮ್ಮ ಹೆಂಡತಿ ಚೆನ್ನಾಗಿರಲಿ ಅಂತ ಪೂಜೆ ಮಾಡಿದ್ದೀವಾ? ಹೋಗಲಿ, ಹೆಂಡತಿರಿಗೆ ಅಂತ ಒಂದು ದಿನನಾದರೂ ಇದೆಯಾ? ಅಲ್ಲ, ಇದು ಯಾವ ಥರ ನ್ಯಾಯ ಅಂತ. ನೀ ಏನೇ ಹೇಳು ಲಕ್ಷ್ಮಣ, ಹೆಂಡತಿರಿಗೂ ಒಂದು ಪೂಜೆ ಅಂತ ಇರಬೇಕಾಗಿತ್ತು. ನಾವೆಲ್ಲ ಸೇರಿ ಅದನ್ನು ಆಚರಣೆ ಮಾಡಬೇಕಾಗಿತ್ತು. ಭಾವ ಹೇಳ್ತಿರೋದು ನಿಮ್ಗೇನೆ. ನಾನೇನು ಮಾಡಲಿ ಊರ್ಬಿಳ, ನನ್ನ ಕೆಲಸ ಯಾವ ರೀತಿ ಅಂತ ನಿನಗೆ ಗೊತ್ತಲ್ಲ. ಹೆಂಡತಿರು ಮನೇನ ಸಮರ್ಥವಾಗಿ ನಡೆಸ್ಕೊಂಡು ಹೋಗೋದ್ರಿಂದ ಅಲ್ವಾ ನಾವೆಲ್ಲ ಇಷ್ಟೆಲ್ಲ ಆರಾಮಾಗಿರೋದು. ಆದರೆ ಅವರ ಸೇವೆ, ತ್ಯಾಗ ಯಾವುದು ನಮ್ಮ ಗಮನಕ್ಕೆ ಬರೋದಿಲ್ಲ. ಅವ್ರಿಗೆ ಸಿಗಬೇಕಾದ ಬೆಲೆನೂ ಸಿಗೋದಿಲ್ಲ. ನನ್ನ ಪ್ರಕಾರ ಅದೆಲ್ಲ ತಪ್ಪು. ಒಂದು ಸಂಸಾರದಲ್ಲಿ ಗಂಡನಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ಒಬ್ಬ ಹೆಣ್ಣಿಗೂ ಇರಬೇಕು. ಹೆಂಡತಿ ಅನ್ನೋಳು ತೆಪ್ಪ ನಡೆಸೋ ಹುಟ್ಟಿದ್ದ ಹಾಗೆ. ಹುಟ್ಟ ಅಂದರೆ ತೆಪ್ಪ ನಡೆಸೋ ಕೋಲು ಕಣಮ್ಮ. ಹುಟ್ಟಿಲ್ಲದ ತೆಪ್ಪಕ್ಕೆ ಹೇಗೆ ದಿಕ್ಕು ದೆಸೆ ಇರೋದಿಲ್ವೋ, ಹೆಂಡತಿ ಇಲ್ಲದ ಗಂಡನ ಬದುಕು ಹಾಗೆ. ಹಾಗಿದ್ರೆ ಹೆಂಡ್ತೀರು ನಮ್ಮ ಲೈಫಿನ GPS ಅಂತ ಹೇಳ್ತಾ ಇದ್ದೀರಾ? ಡೌಟೇ ಬೇಡ ಮಗನೇ. ಅದಕ್ಕೆ ಹೇಳೋದು ಮಗನೇ, ಹೆಂಡತಿ ಜೊತೆಲಿ ಯಾವತ್ತೂ ಸಾಮರಸ್ಯದಿಂದ ಜೀವನ ನಡೆಸಬೇಕು ಅಂತ. ಕನೆಕ್ಟ್ ಆಗಿರಬೇಕು ಕಂದ. ಸಿಗ್ನಲ್ ಕಳೆದು ಹೋಯ್ತು, ಅಬ್ಬೆ ಪಾರಿಗಳಾಗ್ಬಿಡ್ತೀವಿ. ಹೌದೌದು, ನಂತರ ಸುಹಾಸ್, ಕರೆಕ್ಟಾಗಿ ಹೇಳಿದೆ ಅಣ್ಣ ನೀನು. ಅಣ್ಣ, ನೀನು ಇಷ್ಟೆಲ್ಲ ಹೇಳಿದ ಮೇಲೆ ನನಗೂ ಕರೆಕ್ಟ್ ಅನ್ನಿಸ್ತಾ ಇದೆ. ಹೆಂಡ್ತಿರಿಗೆ ಅಂತ ಒಂದು ದಿನ ಇರಲೇಬೇಕು. ಒಂದು ದಿನ ಸಾಕಾಗಲ್ಲ ಲಕ್ಷ್ಮಣ, ಪ್ರತಿದಿನ ಹೆಂಡತೀರ ದಿನ ಆಗಬೇಕು. ಅಣ್ಣ, ಅವ್ರಿಗೆ ನಾವೇನು ಪೂಜೆ ಗೀಜೆ ಮಾಡಬೇಕಾಗಿಲ್ಲ ಕಣೋ. ಕರೆದು ಪ್ರೀತಿಯಿಂದ ಒಂದೆರಡು ಮಾತಾಡಿದ್ರೆ ಸಾಕು, ಅವ್ರಿಗೆ ಸಂತೋಷವಾಗ್ಬಿಡುತ್ತೆ. ಅವರಿಗೆ ಕೇಳೋ ಕಿವಿಗಳು ಬೇಕು, ಪ್ರೀತಿಸೋ ಹೃದಯ ಬೇಕು, ಅಷ್ಟೇ ಕಣಯ್ಯ. ವಾಹ್ ಅಣ್ಣ, ವಾಹ್, ಸಖತ್ತಾಗಿ ಹೇಳಿದೆ. ಇನ್ಮೇಲೆ ನಮ್ಮ ಮನೆಯಲ್ಲಿ ಪ್ರತಿದಿನನೂ ಹೆಂಡತಿಯರ ದಿನ
ಬೇಕು ಅಂದರೆ ಇವತ್ತಿಂದ ರಾತ್ರಿ ನಾನು ಮಲ್ಕೋಬೇಕಾರೆ ನಿನ್ನ ಪಾದಕ್ಕೆ ದಪ್ಪದ ಬಿದ್ದು ಥ್ಯಾಂಕ್ ಯು ಊರ್ಮಿ ಅಂತ ಹೇಳಿ ಮಲ್ಕೋತೀನಿ. ಸಾಕು ಸುಮ್ಮನೆ ಇರ್ರಿ. ಹೂನಪ್ಪ ಲಕ್ಷ್ಮಣ, ನಾನು ದಿನ ಮಾಡ್ತಿರೋ ಅದನ್ನೇ. ಏನೇ ಸೀತಾ? ಏನ್ರಿ ನೀವು ನೋಡ್ದವ್ರು ನಿಜ ಅನ್ಕೊಂಡ್ರೆ ಸುಮ್ಮನೆ ಇರಿ. ಇರೋ ವಿಷಯ ಹೇಳಿದೆ. ನಾನು ಕೂಡ ಅದನ್ನೇ ಮಾಡಿದೆ. ಹೊಸ್ ಗೊತ್ತಾಯ್ತೇನಪ್ಪ ಕಾರ್ತಿಕ್, ನಮ್ಮ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಹಾಂ ಯಾವ್ದಣ್ಣ ಈ ರೀತಿ ಕಾಲಿಗೆ ಬೀಳದ? ಉರ್ಮಿಳಾ, ಹಪ್ಪಳ ತಗೊಂಡ್ ಬಾ. ಅಕ್ಕ ತಂದೆ. ಅಕ್ಕ ನೀನು ಕೂತ್ಕೋ, ನಾನು ಬಡಿಸ್ತೀನಿ. ಉರ್ಮಿಳಾ, ಯಾವಾಗಲೂ ನೀನೇ ಕೆಲಸ ಮಾಡ್ತಿರ್ತೀಯ ಕಣೆ. ಹಬ್ಬದ ದಿನ ಆದರೂ ನೆಮ್ಮದಿಯಾಗಿ ಲಕ್ಷ್ಮಣ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡು. ಏ ಕಾರ್ತಿಕ್, ನೀನೇ ಕಲ್ಕೋತಿದ್ಯಾ? ಆ ಕಡೆ ಜರುಗು ಜರುಗು. ನಾನು ಬಡಿಸ್ತೀನಿ ಅಂತ ಹೇಳಿದಾನೆ, ನೀನು ಕೂತ್ಕೋ ಆರಾಮಾಗಿ. ನಾನು ಹೇಳಿದ್ ಕೇಳಿಸ್ತಿಲ್ವೇನೆ ನಿನಗೆ? ಕೂತ್ಕೊಳ್ಳಿ ಅಲ್ಲಿ, ನಾನು ಬಡಿಸ್ತೀನಿ. ಈಗ ಸರ್ ಹೋಯ್ತು. ಅಯ್ಯ ಲಕ್ಷ್ಮಣ, ನಾವು ಜೀವನದಲ್ಲಿ ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟಿವಿ ಕಣ. ಒಂದೇ ಮನೇಲಿರೋ ಅಕ್ಕ ತಂಗಿಯರನ್ನ ನಾವಿಬ್ಬರು ಮದುವೆ ಮಾಡ್ಕೊಂಡ್ಬಿಟ್ಟವಲ್ಲ, ಅದೇ ದೊಡ್ಡ ತಪ್ಪು. ಚಿಕ್ಕತ್ತೆ, ಸೀತಮ್ಮ, ನೀವಿಬ್ಬರು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಸರಿ ಹೋಯ್ತು. ಹಾಗೇನಿಲ್ಲ ರಾಯರೇ, ಇವತ್ತು ಸೀತಮ್ಮ ನಿಮ್ಮ ಜೊತೆ ಕೂತ್ಕೊಂಡು ಊಟ ಮಾಡಲಿ ಅನ್ನೋದು ನನ್ನ ಆಸೆ. ಅಕ್ಕ ಕೂತ್ಕೊಳ್ಳಕ್ಕ. ಬಡ್ಸು ಬಡ್ಸು ಬಡ್ಸು. ಚಿಕ್ಕತ್ತೆ, ಹಬ್ಬದ ಕಳೆನೇ ಇರಲ್ಲ. ಈಗ ಏನ್ರಿ ಮಾಡ್ಬೇಕು ಅಂತೀರಾ? ಹೆಂಡತಿಗೂ ತಿನ್ನಿಸ್ರು. ಅಣ್ಣ, ಇದು ನಿನ್ನ ಮನಸ್ಸಿನ ಆಸೆನಾ? ಹಾಗೆ ತಿಳ್ಕೋ. ಲಕ್ಷ್ಮಣ, ಸಾಕು, ಸುಮ್ಮನೆ ಇರೋ, ಏನೇನೋ ಮಾತಾಡಬೇಡ. ನನ್ನ ಹೆಂಡತಿಗೆ ನಾನು ತಿನ್ನಿಸೋದಕ್ಕೆ ಯಾವತ್ತೂ ನಾನು ನಾಚಿಕೆ ಪಟ್ಕೊಂಡಿಲ್ಲಪ್ಪ. ನನ್ನ ಹೆಂಡತಿ ತಿನ್ಸೋದಕ್ಕೆ ನನಗೇನು ನಾಚಿಕೆ? ಊರ್ಮಿಳಾ, ಆನು ರೀ ಆನು ಆನು. ನಿಧಾನ ಕಣೋ, ಏನೋ ಹಂಗೆ ತುರುಕ್ತೀಯ? ಹೇಗೆ ನಮ್ಮ ಲವ್? ನೀವು ಬಿಡಿ ಚಿಕ್ಕ ಮಾವ, ನಿಮ್ಮ ಲವ್ನ ಯಾವಾಗಲೂ ಓಪನ್ ಆಗೇ ತೋರಿಸ್ಕೊತೀರಾ. ಓಪನ್ ಅಲ್ಲಮ್ಮ, ಓವರ್ ಅಂತ ಹೇಳು. ನಾವು ಗಂಡಂದ್ರಿಂದ ನಿರೀಕ್ಷೆ ಮಾಡೋದು ಅದೇ ಅಲ್ವಾ ಸತ್ಯ. ನಮ್ಮ ಗಂಡಂದ್ರು ತಮ್ಮ ಪ್ರೀತಿನ ಹೇಳ್ಕೋಬೇಕು, ಅದನ್ನು ತೋರ್ಪಡಿಸ್ಕೋಬೇಕು ಅಂತ. ಅದೇ ಮತ್ತೆ ಹೆಂಡ್ತೀರನ್ನ ಸುಖವಾಗಿಟ್ಕೊಳ್ಳೋದು ಭಾಳ ಸಿಂಪಲ್ಲು. ಆದರೆ ನಮ್ಮಂಥ ದಡ್ಡ ಬಟ್ಟಿ ಮಕ್ಕಳಿಗೆ ಅರ್ಥವಾಗಲ್ವೇ?